ಬರೆದಿರ್ತಾರೆ. ಅಲ್ಲಿ ಸರಸ್ವತಿ ಪೂಜೆಯನ್ನ ಮಾಡುವುದು ಅದನ್ನ ಕಮ್ಯುನಲ್ ಅನ್ನುವಂತಹ ವಾದ. ಶಾಲೆಯಲ್ಲಿ ಗಣೇಶೋತ್ಸವ ಮಾಡಿದರೆ ಅದು ಕಮ್ಯುನಲ್ ಅಂತ ಹೇಳ್ತಕ್ಕಂತಹ ವಾದ. ಇದೆಲ್ಲವೂ ಸಹಿತ ಶೈಕ್ಷಣಿಕ ಜಿಹಾದಿನಲ್ಲಿ ಬರುತ್ತೆ. ಸರಸ್ವತಿ ಸ್ತೋತ್ರ ಹೇಳಲಿಕ್ಕೆ ಕೊಡಂಗಿಲ್ಲ, ಗಣಪತಿ ಸ್ತೋತ್ರ ಹೇಳಲಿಕ್ಕೆ ಕೊಡಂಗಿಲ್ಲ, ಯಾಕುಂದೆಂದು ತುಷಾರಹಾರ ಧವಳ ಹೇಳುವುದಿಲ್ಲ. ಇದೆಲ್ಲವೂ ಸಹಿತ ಇದು ಶೈಕ್ಷಣಿಕ ಜಿಹಾದಿನ ಚೌಕಟ್ಟಿನಲ್ಲಿ ಬರುತ್ತೆ. ಜಿಹಾದ್ ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಂದುವರಿದ ಭಾಗ ಅಂತ ಹೇಳಿದ್ರೆ ಕಾನೂನಿನ ಜಿಹಾದ್. ಕಾನೂನುಗಳು ಇಷ್ಟು ಬಲವಾಗಿ ಇದ್ದರನ್ನೂ ಸಹಿತ ಒಂದು ಸಂಚಲನ ಮಾಡಬೇಕಾದ್ರೆ ಎಷ್ಟು ಕಾನೂನಿನ ತೊಡಕುಗಳು. ಇವತ್ತು ನಮ್ಮ ಸಂಚಲನ ಹೋಗ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಸಾವಿರ ಸಂಖ್ಯೆ ಖುಷಿಯಿಂದ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 500ಕ್ಕಿಂತ ಹೆಚ್ಚು ಸಂಚಲನಗಳಾಗಿದೆ. 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ರೀತಿ ಗಣವೇಶವನ್ನು ಹಾಕಿಕೊಂಡು ಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಒಂದೇ ಒಂದು ಅಹಿತಕರ ಘಟನೆ ನಡೆದಿದೆಯಾ? ನೀವು ದಂಡ ಹಿಡ್ಕೊಂಡು ಹೋಗ್ತಾ ಇದ್ದೀರಿ, ಅದಕ್ಕೋಸ್ಕರ ಭಯ ಬರುತ್ತೆ. ನೀವು ಘೋಷ ಬಾರಿಸ್ತಾ ಇದ್ದೀರಿ, ಅದಕ್ಕೋಸ್ಕರ ಭಯ ಬರುತ್ತೆ. ಇವತ್ತಿನ ಸಂಚಲನ ನೋಡಿದ್ರೆ ಯಾರಿಗಾದ್ರೂ ಭಯ ಬರುತ್ತಾ? ಯಾರು ದೇಶಭಕ್ತರು ಅಂತಿದ್ದಾರೋ ಅವರ ಕೈಯ ಕೂದಲು ನಿಗರ್ತಾ ಇದೆ, ಅದ್ರ ಶಟತ ನಿಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ದೇಶಕ್ಕೆ ಚೆನ್ನಾಗಾಗಬೇಕು. ಆದರೆ ಇವತ್ತಿಗೂ ಸಹಿತ ಈ ಕಾನೂನಿನ ತೊಡಕುಗಳು, ಹಾಗೆಯೇ ಕಾನೂನಿಂದ ಕೊಡ್ತಕ್ಕಂತಹ ಅನ್ಯ ಮತೀಯರಿಗೆ ಕೊಡ್ತಕ್ಕಂತಹ ಸವಲತ್ತುಗಳು, ಹಿಂದೆ ಇದ್ದಂತಹ ಭಾರತದ ಪ್ರಧಾನಮಂತ್ರಿಗಳಿಗೇ ಅವರೇ ಹೇಳಿಕೆ ಕೊಟ್ಟಿದ್ದು ಈ ದೇಶದ ಎಲ್ಲ ಸೌಲಭ್ಯಗಳು ಮೊಟ್ಟ ಮೊದಲಿಗೆ ಯಾರು ಅಂದ್ರೆ ಇಸ್ಲಾಂನವರಿಗೆ ಮೊದಲನೇ ಹಕ್ಕು ಅಂತ. ಅಂದ್ರೆ ಎಲ್ಲರೂ ಸಮಾನರು ಈ ದೇಶದ ಸಂವಿಧಾನಕ್ಕೆ ಅನ್ನತಕ್ಕಂಥದ್ದನ್ನ ತಗೊಳ್ದೇನೆ ತಮ್ಮ ತಮ್ಮ ಇಷ್ಟಗಳಿಗೆ ಅನುಸಾರವಾಗಿ, ತಮ್ಮ ತಮ್ಮ ವೋಟ್ ಬ್ಯಾಂಕ್ಗಳಿಗೆ ಅನುಸಾರವಾಗಿ ಅವರು ಕಾನೂನುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಇದರ ಹಿಂದೆ ಕೆಲಸ ಮಾಡತಕ್ಕಂಥದ್ದು ಅದು ಕಾನೂನಿನ ಜಿಹಾದ್.